ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬೆಳಿಗ್ಗೆ 7:30 ಆಗಿದೆ. ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಚಾಗೆ ಇಟ್ಟಿದ್ದೀನಿ. ಚಹಾ ಆಗ್ತಾ ಇದೆ ನೋಡಿ. ಹೀಗೆ ಚಹಾ ಎಲ್ಲ ಕುಡಿದು ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಟಿಂಗ್ ಮಾಡಬೇಕು. ಆಮೇಲೆ ಎಲ್ಲ ನಿನ್ನೆ ಮಾರ್ಕೆಟಿಗೆ ಹೋಗಿ ಫಾಲ್ಸು ಮತ್ತು ಲೈನಿಂಗು ಎಲ್ಲ ತಂದಿಟ್ಕೊಂಡಿದ್ದೀನಿ. ನಾನು ಹೋಲ್ಸೇಲ್ ತೊಗೊಂಬರ್ತೀನಿ ನಾನು ಲೈನಿಂಗು ಫಾಲ್ಸು. ಆದರೆ ಈಗ ಖಾಲಿ ಆಗ್ತಾ ಬಂದಿದೆ, ಅದರಲ್ಲಿ ಅರ್ಜೆಂಟ್ ಬಟ್ಟೆಗಳು ಬಂದಿದೆ. ಹೀಗಾಗಿ ಹೋಗಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಇದು ಅರ್ಜೆಂಟ್ ಬಟ್ಟೆ ಎಲ್ಲ ಮುಗಿಸ್ಕೊಂಡು ನಾನು ಹೋಲ್ಸೇಲ್ ಲೈನಿಂಗು ಮತ್ತು ಫಾಲು ಎಲ್ಲ ತಂದಿಡಬೇಕು ಟೈಮ್ ಸಿಕ್ಕಾಗ ಹೋಗಿ. ಈ ಟೈಮ್ ಇಲ್ಲದ ಸಲುವಾಗಿ ನಾನು ಇಲ್ಲೇ ಬಂದಷ್ಟು ತೊಗೊಂಡು ಬರ್ತಾಯಿದ್ದೀನಿ. ಈಗ ನೋಡಿ ನಾಷ್ಟ ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟಿನ ತಾಲಿಪೀಠ ಮಾಡ್ತಾಯಿದ್ದೀನಿ. ಇದು ಬೇಗನೆ ಆಗುತ್ತೆ, ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ. ಅದಕ್ಕೆ ಇದೇ ಮಾಡ್ಕೋತಾ ಇದ್ದೀನಿ. ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗಾಗಿ ಇದನ್ನೇ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇವತ್ತು ನಾನು ಟೇಲರಿಂಗ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೆ ಟೇಲರಿಂಗ್ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಹೆಲ್ಪ್ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೂ ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ನಿಮಗೆ ವಿಡಿಯೋಗಳನ್ನು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ನಾಷ್ಟ ಆಗ್ತಾ ಇದೆ. ಮತ್ತು ಅರ್ಜೆಂಟ್ ಬಟ್ಟೆಗಳಿದ್ದಾವೆ. ಈಗ ಕಟಿಂಗ್ ಮಾಡೋದಕ್ಕೆ ಕೊಡ್ಬೇಕು. ನಾನೀಗ ನಾಷ್ಟ ಮಾಡಿಕೊಂಡು ಈಗ ಲೈನಿಂಗು ಫಾಲ್ಸು ಎಲ್ಲ ರಾತ್ರಿನೇ ನೆನೆಸಿ ಎಲ್ಲ ಒಣಗಿಸಿದ್ದೀನಿ. ಈಗ ಎಲ್ಲ ನೀಟಾಗಿ ಮಡಚಿಟ್ಕೋಬೇಕು. ಇವತ್ತು ನಾನು ವಾಕಿಂಗಿಗೆ ಹೋಗಲಿಲ್ಲ, ಅರ್ಜೆಂಟ್ ಬಟ್ಟೆ ಇದೆ ಅಂಥೇಳಿ. ಈ ಕೆಲಸನೇ ಮಾಡಿ ಮುಗಿಸೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಇವತ್ತು ಹೋಗಿಲ್ಲ, ನಾಳೆ ಹೋಗಬೇಕು. ಈಗ ನೋಡಿ ಬೇಗ ನಾಷ್ಟ ಮಾಡಿ ನಾನು ಸ್ಟಿಚಿಂಗ್ ಕಡೆ ಗಮನ ಕೊಡಬೇಕು. ಸ್ಟಿಚಿಂಗ್ ಮಾಡ್ತಾ ನಿಮಗೆ ಟೇಲರಿಂಗ್ ಬಗ್ಗೆ ಟಿಪ್ಸ್ ಕೊಡ್ತೀನಿ. ನಿಮಗನ್ಸಿದ್ದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನನಗೇನು ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ನನಗೆ ತಿಳಿದಷ್ಟು. ಈಗ ನೋಡಿ ಫಾಲು ಎಲ್ಲ ನೀರಿಗೆ ನೆನೆಸ್ಕೊಂಡು ಒಣಗಿಸಿ ತಂದಿದ್ದೀನಿ. ಈಗ ನೋಡಿ ಎಲ್ಲ ನೀಟಾಗಿ ಮಡಚಿಡಬೇಕು. ಅವು ರಫ್ ಆಗಿರುತ್ತೆ, ನೀರಲ್ಲಿ ಹಾಕಿದ್ದಲ್ಲಿ ಒಣಗಿದ ಮೇಲೆ ಎಲ್ಲ ರಫ್ ಆಗಿರುತ್ತವೆ ಫಾಲು. ಹೀಗಾಗಿ ಸ್ಮೂತಾಗಿ ಎಲ್ಲ ಇದು ಮಾಡಿಕೊಂಡು ಮಡಿಸ್ತಾ ಇದ್ದೀನಿ. ಐರನ್ನು ಮಾಡ್ಬೋದು, ಸುಮ್ಮನೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಅಂತ, ಈಗ ಅರ್ಜೆಂಟ್ ಇದೆ ಅಂತ ಹೇಳಿ ನಾನು ಹಾಗೆ ಮಡಿಸ್ತಾ ಇದ್ದೀನಿ. ಅದು ಐರನ್ ಮಾಡಿದ ಥರನೇ ಆಗುತ್ತೆ ಮತ್ತು ಟೈಮ್ನೂ ಸೇವ್ ಆಗುತ್ತೆ. ಇದು ನೋಡಿ ಲೈನಿಂಗು, ಇದು ಹಾಗೆ ಇದು ಮಾಡಿಕೊಂಡು ಮಡಚಿಟ್ರೆ ಐರನ್ ಮಾಡಿದ ಥರನೇ ಆಗುತ್ತೆ. ಹೀಗಾಗಿ ಹೀಗೆ ಮಾಡಿ ಮಡಚಿ ಇಡ್ತೀನಿ ನಾನು. ಎಳೆದು ಇದು ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ, ಅದು ಐರನ್ ಮಾಡಿದ ಥರನೇ ಬರುತ್ತೆ. ಹೀಗಾಗಿ ಹಾಗೆ ಮಾಡಿಕೊಂಡು ಮಡಚಿ ಇಡ್ತೀನಿ. ಆಮೇಲೆ ಟೇಲರಿಂಗ್ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ನೀವೆಲ್ಲ ಟೇಲರಿಂಗ್ ಬ್ಲೌಸಿಗೆ ಎಲ್ಲ ಎಷ್ಟು ರೇಟ್ ತೊಗೋತೀರಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಒಂದು ಬ್ಲೌಸಿಗೆ ನಾನೇ ಲೈನಿಂಗ್ ಹಾಕಿ 350 ತೊಗೋತೀನಿ ನಾನು.
ನೀವು ಎಷ್ಟು ತಗೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಒಬ್ಬೊಬ್ಬರು ಬಂದು 300 ರೂಪಾಯಿ ಹೊಲಿರಿ ಅಂತ ಬರ್ತಾರೆ ಕಸ್ಟಮರು. ಆದರೆ ನಾನು ಆ ಥರ ಮಾಡಲ್ಲ, ಎಲ್ಲರಿಗೂ ಒಂದೇ ರೇಟು ಇಟ್ಟಿದ್ದೀನಿ. ಯಾರೇ ಬರಲಿ ಒಂದೇ ರೇಟು. ಈಗ ಒಬ್ರಿಗೊಂದು ಮಾಡಿದರೆ ಅದೇನಾಗತ್ತೆ ಅಂದರೆ ಒಬ್ಬರು ನಮ್ಮ ಹತ್ರ ಹೊಲಿಸ್ಕೊಂಡು ಹೋಗಿ ಅವ್ರ ಹತ್ರ ಹೇಳ್ತಾರೆ. ಆಮೇಲೆ ಅವರು ಬಂದು ನಮ್ಗೆ ಯಾಕೆ ನೀವು ಇಷ್ಟು ತೊಗೊಂಡ್ರಿ, ಅವರಿಗಾದರೆ ಕಡಿಮೆ ತೊಗೊಂಡಿದ್ದೀರಿ ಅಂಥೇಳಿ ಅವರು ಇದು ಮಾಡ್ತಾರೆ. ಮತ್ತು ಸುಮ್ಮನೆ ಕಸ್ಟಮರ್ ನಮ್ಗೆ ಕೆಡುತ್ತೆ, ಆಮೇಲೆ ಬಿಸ್ನೆಸ್ ಎಲ್ಲ ಹಾಳಾಗುತ್ತೆ. ಅದರ ಸಂಬಂಧ ನಾನು ಎಲ್ಲರಿಗೂ ಒಂದೇ ರೇಟ್ ಇಟ್ಟಿದ್ದೀನಿ, ಯಾರಿಗೂ ಹೆಚ್ಚು ಕಮ್ಮಿ ಮಾಡಲ್ಲ. ಫಿಕ್ಸ್ ರೇಟ್ ಇಟ್ಟುಬಿಟ್ಟಿದ್ದೀನಿ. ಇದರಿಂದ ಏನೂ ಸಮಸ್ಯೆ ಬರಲ್ಲ. ಒಂದನೇದ್ದು. ಆಮೇಲೆ ಈಗ ಬ್ಲೌಸ್ ಹೊಲಿಸ್ಕೊಂಡು ಆಮೇಲೆ ಅವರು ಉದ್ರಿ ಒಯ್ಯಲಿಕ್ಕೆ ಬರ್ತಾರೆ. ಆಮೇಲೆ ನಾನು ಏನು ಮಾಡ್ತೀನಿ, ಅವರಿಗೆ ಉದ್ರಿ ಕೊಡಲ್ಲ. ಉದ್ರಿ ಕೊಟ್ಟರೆ ಏನಾಗುತ್ತೆ ಅಂದರೆ ತೊಗೊಂಡು ಹೋಗ್ತಾರೆ, ನಾಳೆನೇ ಕೊಡ್ತೀನಿ ನಾನು ಅಂಥೇಳಿ ತೊಗೊಂಡು ಹೋಗ್ತಾರೆ. ಆಮೇಲೆ ಅವರು ಸುದ್ದಿನೇ ಇರಲ್ಲ. ನಾವು ಎಷ್ಟು ಫೋನ್ ಮಾಡಿದರೂ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂಥೇಳಿ 1 ತಿಂಗಳಾದರೂ ಬರಲ್ಲ. ಅವ್ರ ಹತ್ರ ವಸೂಲಿ ಮಾಡೋದ್ರಲ್ಲಿ ಸಾಕಾಗ್ಬಿಡುತ್ತೆ. ಹೀಗಾಗಿ ನಾನು ಉದ್ರಿನೂ ಕೊಡಲ್ಲ ಯಾರಿಗೂ. ದುಡ್ಡು ಕೊಟ್ಟೆ ಅವರು ಬ್ಲೌಸ್ ತೊಗೊಂಡು ಹೋಗಬೇಕು, ಆ ಥರ ಮಾಡ್ತೀನಿ. ಆಮೇಲೆ ಮೂರನೇದು ಏನಂದರೆ, ಈಗ ಕಸ್ಟಮರು ಬ್ಲೌಸ್ ಹೊಲಿಸ್ಕೊಂಡು ಹೋಗ್ತಾರೆ. ಆಮೇಲೆ ಹಾಗಾಯಿತು ಹೀಗಾಯಿತು ಅಂಥೇಳಿ ಬರ್ತಾರೆ. ಆಮೇಲೆ ನಾನು ಏನು ಹೇಳ್ತೀನಿ ಅವರಿಗಂದರೆ, ಫಸ್ಟು ನೀವು ನನಗೆ ಬ್ಲೌಸ್ ಹಾಕ್ಕೊಂಡು ತೋರಿಸಿ ಅಂತ ಹೇಳ್ತೀನಿ. ಅವ್ರು ಬ್ಲೌಸ್ ಹಾಕ್ಕೊಂಡಿದ್ಯಾ ಅಂತ ಪರಿ ಏನು ಪ್ರಾಬ್ಲಮ್ ಇರಲ್ಲ. ಅಲ್ಲಿ ಏನಾದರೂ ಸ್ವಲ್ಪ ಲೂಸು ಆಗಿರುತ್ತೆ. ಲೂಸ್ ಆದಾಗ ರಿಂಕಲ್ಸ್ ಬರೋದು ಕಾಮನ್ ಅದು. ಆಮೇಲೆ ನಾನು ಅವರಿಗೆ ಫಿಟ್ಟಿಂಗ್ ಎಲ್ಲ ಮಾಡಿಕೊಡ್ತೀನಿ, ಆವಾಗ ಕರೆಕ್ಟ್ ಆಗುತ್ತೆ. ಆವಾಗ ಇವರು ಸುಮ್ಮನೆ ಹೋಗ್ತಾರೆ. ಅವರು ಬಂದರೂ ಕೂಡ ಮಿಸ್ಟೇಕ್ ಇದ್ದರೂ ಬಂದರೂ ಕೂಡ ನಾವು ಅವರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹಾಕಿ ತೋರಿಸಿ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಹಾಕಿ ನೋಡಿದಾಗ ಏನು ಪ್ರಾಬ್ಲಮ್ ಅನ್ನೋದು ನಮಗೂ ಗೊತ್ತಾಗುತ್ತೆ. ಆವಾಗ ಏನಾದರೂ ಲೂಸ್ ಆಗಿರುತ್ತೆ, ಅಷ್ಟೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ನಾವು ಸರಿ ಮಾಡಿಕೊಟ್ರೆ ಆಯಿತು ಅಷ್ಟೇ. ಸುಮ್ಮನೆ ಹೋಗ್ತಾರೆ. ಆಮೇಲೆ ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೆ, ಉದ್ರಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗಿ ಆಮೇಲೆ ದುಡ್ಡು ಕೊಡುವಾಗ ನಿಮ್ಮ ಬ್ಲೌಸ್ ಸರಿ ಹೊಲ್ದಿಲ್ಲ ಅಂತ ಬರ್ತಾರೆ ಕಸ್ಟಮರು. ಆ ಥರ ಕಸ್ಟಮರು ಇದ್ದಾರೆ. ಆಗ ನಾನು ಬ್ಲೌಸ್ದು ಹಾಕ್ಕೊಂಡು ತೋರಿಸಿ ನೀವು ಫಸ್ಟು ಅಂತ ಹೇಳ್ತೀನಿ ಅವರಿಗೆ. ಅವಾಗೆಲ್ಲ ಕರೆಕ್ಟಾಗೇ ಇರುತ್ತೆ. ದುಡ್ಡು ಕೊಡಬೇಕಾಗತ್ತೆ ಅಂಥೇಳಿ ಕಡಿಮೆ ಕೊಡೋ ಸಲುವಾಗಿ ಏನಾದರೂ ಒಂದು ನೆಪ ಹೇಳ್ತಾರೆ. ಅದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು. ನಾವು ಕರೆಕ್ಟಾಗಿ ಮಾತಾಡಿದರೆ ಅವರು ಸುಮ್ಮನೆ ಇರ್ತಾರೆ. ಕಸ್ಟಮರ್ ಕಡೆ ನಾವು ಹುಷಾರಾಗಿರಬೇಕು. ನಾವು ಯಾವ ರೀತಿ ಮಾತಾಡ್ತೀವಿ ಅದರ ಮೇಲೆ ಎಲ್ಲ ಬಿಸ್ನೆಸ್ ನಿಂತಿರುತ್ತೆ. ನಾವೀಗ ಎಲ್ಲದಕ್ಕೂ ಅವ್ರು ಹೇಳ್ದಾಗ ಕೇಳ್ತಾ ಕುಂತ್ರೆ ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ನಾವು ಸ್ವಲ್ಪ ಎಲ್ಲ ವಿಚಾರಾಗಿ ಮಾತಾಡಬೇಕು. ಅವ್ರ ಹತ್ರ ಸಿಟ್ಟನ್ನು ಮಾಡ್ಕೋಬಾರ್ದು. ಆ ಥರ ಅವರ ಹತ್ರ ನಾವು ಇದು ಮಾಡಬೇಕು. ಚೆನ್ನಾಗಿ ಮಾತಾಡ್ತಾನೆ ಅವರ ಹತ್ರ ನಾವು ಇದು ಮಾಡಬೇಕು. ಸಿಟ್ಟು ಮಾಡಿಕೊಂಡು ಅವ್ರಿಗೆ ಬೈಯೋದು ಆ ಥರ ಮಾಡಿದರೆ ಇನ್ನೊಂದು ಸಲ ಅವರು ಬರಲ್ಲ. ಅವರು ನಮ್ಮ ಹತ್ರ ಬೇರೆ ಕಡೆ ಹೋಗ್ತಾರೆ. ಇದರಿಂದ ನಮಗೆ ಲಾಸ್ ಆಗೋದು. ಚೆನ್ನಾಗಿ ಮಾತಾಡಿಕೊಂಡು ಏನೇ ಪ್ರಾಬ್ಲಮ್ ಇದ್ದರೂ ನಾವು ಚೆನ್ನಾಗಿ ಮಾತಾಡಿಕೊಂಡೇ ಬಗೆಹರಿಸ್ಕೋಬೇಕು. ನಮ್ಮ ಹತ್ರ ಆ ಥರ ಇದುವರೆಗೂ ಆ ಥರ ಪ್ರಾಬ್ಲಮ್ ಯಾರ್ದೂ ಆಗಿಲ್ಲ. ಒಬ್ಬೊಬ್ಬರಿಗೆ ಆಗುತ್ತೆ ಆ ಥರ. ಅದಕ್ಕೆ ನಾನು ಈ ಥರ ನಿಮಗೆ ಹೇಳ್ತಾ ಇದ್ದೀನಿ. ಏನೇ ಇದ್ದರೂ ಚೆನ್ನಾಗಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ. ಕಸ್ಟಮರು ಮತ್ತು ಅವರು ಇಲ್ಲಿ ನಿಮ್ಮ ಹತ್ರನೇ ಬರಬೇಕು. ಆ ಥರ ಅವ್ರ ಹತ್ರ ಮಾತಾಡಿ. ಸಿಟ್ಟು ಮಾಡಿಕೊಂಡು ಅವ್ರಿಗೆ ಬೈಯೋದು, ಇನ್ನೊಂದು ಸಲ ಬರಬೇಡಿ ನೀವು ಅಂತ ಆ ಥರ ಹೇಳುವುದೇ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಿಸ್ನೆಸ್ಸಿಗೆ ತುಂಬ ಹೊಡೆತ ಬೀಳುತ್ತೆ. ಯಾಕಂದರೆ ಅವರು ಹೋಗಿ ಅವರಷ್ಟೇ ಸುಮ್ಮನಿರೋದಿಲ್ಲ. ಆಮೇಲೆ ಬೇರೆ ಕಸ್ಟಮರಿಗೂ ಅವರು ಹೇಳ್ತಾರೆ, ಅವರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರು
ಹೇಳಿ ಎಲ್ಲ ನಿಮ್ಮ ಬಿಸ್ನೆಸ್ಸು ಎಲ್ಲ ಹಾಳು ಮಾಡ್ತಾರೆ. ಅದರಿಂದ ನೀವು ಯಾರ ಹತ್ರನೂ ಕೆಟ್ಟದಾಗಿ ಮಾತಾಡಬೇಡಿ, ಚೆನ್ನಾಗಿ ಮಾತಾಡಿ. ಅವ್ರು ಬರಲಿ ಬಿಡಲಿ ಅದು ಬೇರೆ ಮಾತು. ನೀವು ಮಾತಾಡೋದನ್ನು ಚೆನ್ನಾಗಿ ಮಾತಾಡಿ. ಏನೇ ಪ್ರಾಬ್ಲಮ್ ಇದ್ದರೂ ಚೆನ್ನಾಗಿ ಮಾತಾಡಿ ಅವ್ರನ್ನ ಕಳಿಸಿ. ಇದರಿಂದ ನಿಮಗೆ ಬಿಸ್ನೆಸ್ಸಿಗೆ ಯಾವ ಥರ ಪ್ರಾಬ್ಲಮ್ಮು ಆಗಲ್ಲ. ಇನ್ನೊಂದು ಏನಂದರೆ, ನೀವು ಲೈನಿಂಗ್ ಬಟ್ಟೆ ಎಲ್ಲ ನೀವು ಲೋಕಲ್ ತರಲಿಕ್ಕೆ ಹೋಗಬೇಡಿ. ಯಾಕಂದರೆ ಒಂದೊಂದೇ ತರೋದ್ರಿಂದ ನಿಮಗೆ ತುಂಬ ಲಾಸ್ ಆಗುತ್ತೆ ಮತ್ತು ನಿಮ್ಮ ಟೈಮು ತುಂಬ ವೇಸ್ಟ್ ಆಗುತ್ತೆ. ಒಂದು ಸಲ ನಾವು ಮಾರ್ಕೆಟಿಗೆ ಹೋಗಿ ಬರಬೇಕಂದ್ರೆ ಕನಿಷ್ಠ ಅಂದರೂ 2 ತಾಸಾದರೂ ಬೇಕು. ಈಗ ಒಂದೊಂದೇ ಬ್ಲೌಸ್ ಬಂದಾಗ ಒಂದೊಂದೇ ಲೈನಿಂಗ್ ತರೋದು ಆ ಥರ ಮಾಡೋದ್ರಿಂದ ಸಮಯ ತುಂಬ ವೇಸ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ನಾವು ಒಂದು ಬ್ಲೌಸ್ ಆರಾಮಾಗಿ ಹೊಲಿಬೋದು, ಲೈನಿಂಗ್ ಬ್ಲೌಸು. ಅದಕ್ಕೆ ನೀವು ಒಂದೇ ಸಲ ಹೋಲ್ಸೇಲ್ ರೇಟ್ನಲ್ಲಿ ಒಂದೇ ಸಲ ತಂದಿಡಿ. ಈಗ 80 ಪೀಸು, ಆಮೇಲೆ 1 ಮೀಟ್ರ್ ಪೀಸು ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತವೆ. ಹೋಲ್ಸೇಲಲ್ಲಿ ಹೋಗಿ ತೊಗೊಂಡು ಬನ್ನಿ. ದಾರದ ರೀಲು ಹಾಗೆ. ದಾರದ ರೀಲಿಗೆ ಇಲ್ಲಿ 7 ರೂಪಾಯಿ ತೊಗೊಳ್ತಾರೆ. ಮತ್ತು ಲೈನಿಂಗ್ ಬಟ್ಟೆ ಇಲ್ಲಿ 40 ರೂಪಾಯಿ ಮೀಟ್ರು. ಅಲ್ಲಿ ಆದರೆ ಕಡಿಮೆ ಇರುತ್ತೆ ರೇಟು. ಒಂದು ದಾರದ ಮೇಲೆ 2 ರೂಪಾಯಿ ನಮಗೆ ಸೇವ್ ಆಗುತ್ತೆ. ಇಲ್ಲಿ 7 ರೂಪಾಯಿ ಇದ್ದರೆ ಅಲ್ಲಿ ನಮಗೆ 5 ರೂಪಾಯಿ ಹೋಲ್ಸೇಲಲ್ಲಿ ಸಿಗುತ್ತೆ. ಮತ್ತು ಲೈನಿಂಗ್ ಬಟ್ಟೆನೂ ಹಾಗೆ ಕಡಿಮೆ ಸಿಗುತ್ತೆ. ಒಂದು ಪೀಸಲ್ಲಿ ನಮಗೆ 5ರಿಂದ 8 ರೂಪಾಯಿ ಉಳಿತಾಯ ಆಗುತ್ತೆ. ಒಂದೊಂದು ಅಂಗಡಿಯಲ್ಲಿ, ಹೋಲ್ಸೇಲ್ ಅಂಗಡಿಯಲ್ಲಿ ಒಂದೊಂದು ರೇಟ್ ಇರುತ್ತೆ. ಆದರೂ ನಾವು ಎಲ್ಲ ನೋಡಿಕೊಂಡು 4 ಕಡೆ ವಿಚಾರ ಮಾಡಿಕೊಂಡು ನೋಡಿ ತರಬೇಕಾಗತ್ತೆ. ಆಮೇಲೆ ಇದರಿಂದ ಇಷ್ಟೆಲ್ಲ ಲಾಭ ಇದೆ. ಮತ್ತೇನೆಂದರೆ, ಇದು ಎಲ್ಲ ಪ್ರತಿಯೊಂದು ಆಯಿಲ್ ಆಯಿತು, ಹುಕ್ಸ್ ಆಯಿತು, ಪ್ರತಿಯೊಂದು ನೀವು ಹೋಲ್ಸೇಲಲ್ಲೇ ತರಬೇಕು. ಇದರಿಂದ ತುಂಬ ಸೇವ್ ಆಗುತ್ತೆ ನಿಮಗೆ. ಮತ್ತು ಸಮಯ ತುಂಬ ಉಳಿತಾಯ ಆಗುತ್ತೆ. ನಿಮಗೂ ಟೆನ್ಷನ್ ಆಗಲ್ಲ. ಇಲ್ಲ ಅಂದರೆ ಎಲ್ಲ ಕಡೆನೂ ಮೇಂಟೈನ್ ಮಾಡ್ಕೊಳ್ಳೋದಂದ್ರೆ ತುಂಬ ಟೆನ್ಷನ್ ಆಗುತ್ತೆ. ಈ ಕಡೆ ಕಟಿಂಗು ಮಾಡ್ಕೋಬೇಕು, ಈ ಕಡೆ ಬಟ್ಟೆನೂ ಸ್ಟಿಚ್ ಮಾಡಬೇಕು, ಈ ಕಡೆ ಹುಕ್ಸ್ ಹಚ್ಚಬೇಕು, ಆಮೇಲೆ ಫಾಲ್ಸು ಎಲ್ಲ ಕಡೆಯಿಂದ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಸಲ ಕಸ್ಟಮರ್ ತುಂಬ ಜಾಸ್ತಿ ಇದ್ದರೆ ಫಾಲು ಮತ್ತು ಹುಕ್ಸ್ ಎಲ್ಲ ಹಚ್ಚಲಿಕ್ಕೆ ಟೈಮೇ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಪಿಕೋ ಫಾಲ್ ಮಾಡೋರಿದ್ದರೆ, ಹುಕ್ಸ್ ಹಚ್ಚೋರಿದ್ದರೆ ಅಂಥವ್ರ ಕೈಯಲ್ಲಿ ಕೊಟ್ಟು ಮಾಡಿಸ್ಬೇಕು ನೀವು. ಈಗ ನಾವು ಒಂದು ಪಿಕೋ ಫಾಲ್ ನಾನು ತೊಗೊಳ್ಳೋದು 60 ರೂಪಾಯಿ ನಾವು ತೊಗೊಂಡ್ರೆ ಅವರಿಗೊಂದು 35ರಿಂದ 40 ರೂಪಾಯಿ ಕೊಡ್ಬೋದು. ನಮಗೊಂದು 20 ರೂಪಾಯಿ ನಮಗೆ ಉಳಿಯುತ್ತೆ, ಅಷ್ಟು ಸಾಕು. ಈ ಥರ ಮಾಡ್ಕೊಳ್ಳಿ. ಆಮೇಲೆ ಹುಕ್ಸು, ಒಂದು ಬ್ಲೌಸಿಗೆ ನೀವು ಒಂದು 5 ರೂಪಾಯಿ ತನಕ ಕೊಡ್ಬೋದು. ಹುಕ್ಸು ಹಚ್ಚೋದಕ್ಕೆ, ಹೆಮ್ಮಿಂಗ್ ಮಾಡಿ ಹುಕ್ಸ್ ಹಚ್ಚೋದಕ್ಕೆ 5 ರೂಪಾಯಿ ಕೊಟ್ಟು ನೀವು ಹೊಲಿಸ್ಬೋದು. ಈ ಥರ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಮಯನೂ ತುಂಬ ಸೇವ್ ಆಗುತ್ತೆ. ಯಾಕಂದರೆ ಅದೇ ಹುಕ್ಸ್ ಹಚ್ಚೋ ಟೈಮಲ್ಲಿ ನಾವು ಒಂದು ಬ್ಲೌಸು ಹೊಲಿಬೋದು, ಆರಾಮ್ ಸ್ಟಿಚ್ ಮಾಡ್ಬೋದು. ಒಂದು ಬ್ಲೌಸು ಹುಕ್ಸ್ ಹಚ್ಚಿ ಹೆಮ್ಮಿಂಗ್ ಮಾಡುವಷ್ಟರಲ್ಲಿ ನಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡಿದ ಬ್ಲೌಸು ಸ್ಟಿಚ್ ಮಾಡಲಿಕ್ಕಾಗತ್ತೆ. ನಮಗೆ ಅದರಿಂದ ತುಂಬ ಲಾಭ ಆಗುತ್ತೆ. ಇಲ್ಲಪ್ಪ ಕಸ್ಟಮರೇ ಇಲ್ಲ, ಯಾವಾಗಾದರೂ ಒಂದೊಂದೇ ಬ್ಲೌಸ್ ಬರುತ್ತವೆ ಅಂದರೆ ಎಲ್ಲ ನೀವೇ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಉಳಿತಾಯ ಆಗುತ್ತೆ. ನಾವು ಎಷ್ಟು ಬುದ್ಧಿ ಉಪಯೋಗ ಮಾಡ್ತೀವೋ ಅಷ್ಟು ಇದರಲ್ಲಿ ಲಾಭ ತಗೋಬೋದು. ಆಮೇಲೆ ನೀವು ಸೆರಗಿಗೆ ಕುಚ್ಚು ಹಚ್ಚೋದು ಇಂಥವೆಲ್ಲ ಕಲಿಬೋದು. ನಿಮ್ಗೆ ಬರಲಿಲ್ಲ ಅಂದರೂ ನೀವು ಬೇರೆಯವ್ರ ಕಡೆಯಿಂದ ಮಾಡಿಸಿ ಕೊಡ್ಬೋದು ಮಾಡೋರಿದ್ದರೆ. ಆಮೇಲೆ ಈಗ ವರ್ಕ್ ಬ್ಲೌಸ್ ಆಯಿತು, ನಿಮ್ಮ ಕಡೆ ಮಷಿನ್ ಇಲ್ಲ ಅಂದರೂ ಕೂಡ ನೀವು ಬೇರೆಯವ್ರ ಹತ್ರ ವರ್ಕ್ ಮಾಡಿಸ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಲಾಭ ತಗೊಂಡು ನೀವೇ ಆ ಬ್ಲೌಸ್ ನೀವೇ ಸ್ಟಿಚ್ ಮಾಡಿಕೊಂಡು ಕೊಡ್ಬೋದು. ಇದರಿಂದನೂ ಲಾಭ ಇದೆ. ಈ ಥರ ಬುದ್ಧಿ ಉಪಯೋಗಿಸ್ಕೊಂಡು ನಾವು ಈ ಟೇಲ್ರಿಂಗಲ್ಲಿ ಲಾಭ ಮಾಡ್ಕೊಳ್ಬೋದು.
ಹೀಗೆ ಬುದ್ಧಿ ಉಪಯೋಗಿಸಿದ್ರೆ ಇನ್ನೂ ತುಂಬ ಐಡಿಯಾಗಳು ಸಿಗುತ್ತವೆ ಇದರಲ್ಲಿ. ನೀವು ಈ ಥರ ಬುದ್ಧಿ ಉಪಯೋಗಿಸ್ಕೊಂಡು ಮಾಡಿಕೊಳ್ಳಿ. ಇದರಲ್ಲಿ ತುಂಬ ಲಾಭ ಮಾಡ್ಬೋದು. ಈ ವಿಡಿಯೋ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ನಾನು ಬೇರೆ ಬೇರೆ ಟಿಪ್ಸ್ನೊಂದಿಗೆ ಮತ್ತೆ ವಿಡಿಯೋಗಳನ್ನು ಮಾಡ್ತೀನಿ. ಮತ್ತು ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಒಳ್ಳೆ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ.